ಧರ್ಮಸ್ಥಳ ಪಾಂಗಳ ಗ್ರಾಮದಲ್ಲಿ ಕ್ರೂರರ ಕತ್ತಲ ರಾತ್ರಿಯಲ್ಲಿ ಕ್ರೂರರ ಕೈಗಳಲ್ಲಿ ಅತ್ಯಾಚಾರಕ್ಕೊಳಪಟ್ಟು ಕೊಲೆಯಾಗಿ ಹೋದ ಸೌಜನ್ಯಾಳ ಮತ್ತೊಂದು ಕಹಾನಿ ಶೀಘ್ರದಲ್ಲೇ ಬರ್ತಾ ಇದೆಯಂತೆ. ಸಮೀರ್ ಮೀರಿಸೋ ರೀತಿಯ ವಿಡಿಯೋ ರೆಡಿ ಆಗಿದೆ. ಶೀಘ್ರದಲ್ಲೇ ಸೌಜನ್ಯ ಹತ್ಯೆ ಕೇಸ್ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಈ ವಿಡಿಯೋ ರಿಲೀಸ್ ಆದ್ರೆ ದೇಶದಾದ್ಯಂತ ಕೋಲಾಹಲ ಸೃಷ್ಟಿಯಾಗುತ್ತೆ. ಹಾಗಾದ್ರೆ ಯಾರು ಮಾಡ್ತಾರೆ ಆ ವಿಡಿಯೋ? ಧರ್ಮಸ್ಥಳ ಹಾರರ್ ಬಿಚ್ಚಿಟ್ಟಿದ್ದ ಸಮೀರ್ ಈಗ ದೇಶದ ನಂಬರ್ 1 ಯೂಟ್ಯೂಬರ್ ಮಾಡಿದ್ದಾನೆ ಮತ್ತೊಂದು ವಿಡಿಯೋ. ಇದು ನಿಮ್ಮ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾತ್ರೋರಾತ್ರಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಒಂದು ಅಪ್ಲೋಡ್ ಆಗುತ್ತೆ. ದಿನ ಬೆಳಗಾಗೋ ಅಷ್ಟರಲ್ಲಿ ಆ ಯೂಟ್ಯೂಬರ್ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗುತ್ತೆ. ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದ ವಿಡಿಯೋ ಅದಾಗಿತ್ತು. ಸಮೀರ್ ಮಾಡಿದ್ದ ಧರ್ಮಸ್ಥಳ ಹಾರರ್ ವಿಡಿಯೋ. ಆದ್ರೆ ಇದು ನಮ್ಮ ರಾಜ್ಯದ ಯೂಟ್ಯೂಬರ್ ಮಾಡಿದ ವಿಡಿಯೋ. ಇಡೀ ದೇಶದಲ್ಲೇ ಸಂಚಲನವನ್ನು ಮೂಡಿಸ್ತಾ ಇರುವಾಗ ದೇಶದ ನಂಬರ್ 1 ಯೂಟ್ಯೂಬರ್ ಆಗಿರುವಂತಹ ಒಬ್ಬ ಯೂಟ್ಯೂಬರ್ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಮುಂದಾಗಿದ್ದಾನೆ. ಒಂದು ವೇಳೆ ಆ ವಿಡಿಯೋ ಏನಾದರೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆದರೆ ನಿಜಕ್ಕೂ ಕೂಡ ಯೂಟ್ಯೂಬ್ ಸಾಮ್ರಾಜ್ಯಕ್ಕೆ ಬೆಂಕಿ ಬಿದ್ದಂಗಾಗುತ್ತೆ. ಹಾಗಾದ್ರೆ ಯಾರವರು? ರಾತ್ರೋರಾತ್ರಿ ಸಮೀರ್ ಎನ್ನುವಂತಹ ಯೂಟ್ಯೂಬರ್ ದೂತ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಒಂದನ್ನು ಅಪ್ಲೋಡ್ ಮಾಡ್ತಾನೆ. ಬೆಳಗಾಗೋ ಅಷ್ಟರಲ್ಲಿ ಇಡೀ ಯೂಟ್ಯೂಬ್ ಸಾಮ್ರಾಜ್ಯಕ್ಕೆ ಬೆಂಕಿ ಬಿದ್ದಂಗಾಗುತ್ತೆ. ಧರ್ಮಸ್ಥಳ ಸೌಜನ್ಯ ಕೇಸ್ ಬಗ್ಗೆ ಬರಲಿದೆ ಮತ್ತೊಂದು ವಿಡಿಯೋ. ಸೌಜನ್ಯ ವಿಚಾರ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಗ್ಲೋಬಲಿ ಚರ್ಚೆ ಆಗ್ತಾ ಇರತಕ್ಕಂತಹ ವಿಚಾರ. ಕನ್ನಡದ ಯೂಟ್ಯೂಬರ್ ಸಮೀರ್ ವಿಡಿಯೋ ಬಳಿಕ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗುತ್ತೆ. ಸಮೀರ್ ಮಾಡಿರೋ ವಿಡಿಯೋ ಕೋಟಿಗಟ್ಟಲೆ ವ್ಯೂಸ್ಗಳನ್ನ ಪಡೆದುಕೊಂಡಿತ್ತು. ಈಗ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡ್ತಾರಾ ಧ್ರುವರಥಿ? ಹಾಗಾದ್ರೆ ಧ್ರುವರಥಿ ವಿಡಿಯೋ ಮಾಡಿದ್ರೆ ದೇಶದಾದ್ಯಂತ ವೈರಲ್ ಫಿಕ್ಸು. ಸಂದೇಹ ಬೇಡ, ಸಂಶಯ ಬೇಡ. ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಲು ಕ್ಯಾಂಪೇನ್ ಶುರುವಾಗಿದೆ. ಮಾಡಲೇಬೇಕು ಧ್ರುವರಥಿ, ಸುಮ್ಮನಿರಬಾರ್ದು ನೀವು ಅಂತ ಹೇಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ಗಳು ಪ್ರತ್ಯಕ್ಷಗೊಂಡಿದೆ. ಅರ್ಧರಾತ್ರಿ, ಕಾರ್ಗತ್ತಲ ರಾತ್ರಿ ಅದು. ಧರ್ಮಸ್ಥಳದ ಪಾಂಗಳದ ಒಂದು ಮನೆಯಲ್ಲಿ ತಾಯಿ ಅಳ್ತಾ ಇದ್ರು, ತಂದೆ ಕೂಗಾಡ್ತಾ ಇದ್ರು, ತಂಗಿ ಕಿರುಚಾಡ್ತಾ ಇದ್ಲು. ನನ್ನ ಅಕ್ಕನಿಗೆ ಏನಾಯ್ತು, ನನ್ನ ಅಕ್ಕ ಇನ್ನೂ ಸ್ಕೂಲಿಗೆ ಹೋದವಳು ಬಂದಿಲ್ಲ ಮನೆಗೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳವೇ ಹುಡುಕಾಡೋದಕ್ಕೆ ಶುರು ಮಾಡ್ತು. ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳು ಶಾಲೆಗೆ ಹೋಗಿ ಮರಳಿ ಮನೆಗೆ ಬಂದಿಲ್ಲ. ಸಂಜೆ ಆಗ್ತಾ ಇದ್ದ ಹಾಗೆ ಹೆತ್ತ ಕರುಳಿನ ಕಣ್ಣಲ್ಲಿ ಕಣ್ಣೀರು. ಸ್ಕೂಲಿಗೆ ಹೋದ ಹುಡುಗಿ ಎಲ್ಲೋದ್ಲು ಗೊತ್ತಿಲ್ಲ. ತಂದೆ ಅಳ್ತಾ ಇದ್ದಾರೆ, ತಂಗಿ ಹುಡುಕಾಡ್ತಾ ಇದ್ದಾರೆ. ಇಡೀ ಧರ್ಮಸ್ಥಳವೇ ಬೆಚ್ಚಿ ಬಿದ್ದಿತ್ತು. ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳು ಕಾಣಿಸ್ತಿಲ್ಲ ಎನ್ನುವಂತಹದ್ದು ಇಡೀ ರಾಜ್ಯಕ್ಕೆ ವ್ಯಾಪಿಸಿತು. ಏನಾದ್ಲು ಸೌಜನ್ಯ ಅನ್ನೋ ಅಷ್ಟರಲ್ಲಿ ಒಂದು ಮೃತದೇಹ ಧರ್ಮಸ್ಥಳದ ಪಾಂಗಳದ ಕಾಡೊಂದರಲ್ಲಿ ಪತ್ತೆಯಾಗುತ್ತೆ. ಆ ಮೃತದೇಹ ವಿವಸ್ತ್ರಗೊಂಡಿರುತ್ತೆ. ಆ ಮೃತದೇಹದ ಮೇಲೆ 4 ಕಾಮಾಂಧರು ಆ ಮೃತದೇಹದ ಮೇಲೆ ಅಟ್ಟಹಾಸ ಮೆರೆದಿರ್ತಾರೆ. ಆ ಮೃತದೇಹದ ಮೇಲೆ 4 ಕಾಮಾಂಧರು ರೌದ್ರ ನೃತ್ಯವನ್ನೇ ಮಾಡಿರ್ತಾರೆ. ಸ್ಕೂಲಿಗೆ ಹೋದಂಥ ಹೆಣ್ಣು ಮಗಳು ಕಾಣಿಸ್ತಾ ಇಲ್ಲ ಅಂಥೇಳಿ ಆತಂಕದಿಂದ ತಂದೆ, ತಾಯಿ, ಅಕ್ಕ, ತಂಗಿ, ತಮ್ಮ ಇಡೀ ಧರ್ಮಸ್ಥಳವೇ ಆ ಹುಡುಗಿಯ ಹುಡುಕಾಟದಲ್ಲಿತ್ತು. ಆದರೆ ಆ ಹೆಣ್ಣು ಮಗಳು ಕಾಣಿಸ್ತಾ ಇರಲಿಲ್ಲ. ಆದರೆ ಪಾಂಗಳದ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಮೃತದೇಹ ಕಾಣಿಸುತ್ತೆ. ಆ ಮೃತದೇಹ ವಿವಸ್ತ್ರಗೊಂಡಿರುತ್ತೆ. ಆ ಮೃತದೇಹದ ಮೇಲೆ 4 ಕಾಮಾಂಧರು ತಮ್ಮ ಕಾಮದ ತೃಷಿಯನ್ನು ತೀರಿಸಿರ್ತಾರೆ. ಇಡೀ ಧರ್ಮಸ್ಥಳವೇ ಬೆಚ್ಚಿ ಬಿದ್ದಿತ್ತು. ರಾಷ್ಟ್ರದಾದ್ಯಂತ ಚರ್ಚೆಯಾಯಿತು. ಆದರೂ ಕೂಡ ಆ ಹುಡುಗಿಯನ್ನು ಮುಟ್ಟಿದವರು ಯಾರು? ಆ ಹುಡುಗಿಯ ಶರೀರದ ಮೇಲೆ ತನ್ನ ಕಾಮದ ಆಸೆಯನ್ನು ತೀರಿಸಿಕೊಂಡ ಆ ಕಾಮಾಂಧರು ಯಾರು ಅನ್ನೋದು ಇನ್ನೂ ಕೂಡ ಪತ್ತೆಯಾಗಲಿಲ್ಲ. ಅದಾದ ನಂತರ CIDಗೆ ತನಿಖೆ ಹೋಯಿತು. ಅದಾದ ನಂತರ ದೊಡ್ಡ ತನಿಖಾ ಸಂಸ್ಥೆಗಳೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಬಂದರು, ತನಿಖೆಯನ್ನ ಮಾಡಿದ್ರು, ಜಾಡು ಹಿಡಿದ್ರು. ಯಾರಾಗಿರಬಹುದು, ಆಕೆಯನ್ನು ಕೆಡಿಸಿದ್ದು ಯಾರು ಮತ್ತು ಕೊಂದಿದ್ದು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ದೊಡ್ಡ ತನಿಖಾ ಸಂಸ್ಥೆಗಳು ಕೂಡ ಬಂತು. ಆಕೆಯ ಮೃತದೇಹದಲ್ಲಿ ಸಿಕ್ಕಂತಹ ಸುಳಿವುಗಳನ್ನು ಸಂಗ್ರಹಿಸಿಟ್ಕೊಂಡ್ರು. ಆಕೆಯ ಗುಪ್ತಾಂಗಕ್ಕೂ ಕೂಡ 6 ಇಂಚು ಮಣ್ಣನ್ನು ತುಂಬಿಸಿದ್ರು ಆ ವಿಕೃತರು. ಹಾಗಾದ್ರೆ ಆ ವಿಕೃತರು ಯಾರು ಆಕೆಯನ್ನ ಮುಟ್ಟಿದ್ದು ಮತ್ತು ಕೆಡವಿದ್ದು ಮತ್ತು ಕೊಂದಿದ್ದು ಈವರೆಗೂ ಕೂಡ ಪತ್ತೆಯಾಗಿರಲಿಲ್ಲ.
ಸೌಜನ್ಯ ಎನ್ನುವಂತಹ ಧರ್ಮಸ್ಥಳದ ಪಾಂಗಳದ ಆ ಹೆಣ್ಣು ಮಗಳನ್ನ ಕೆಡಿಸಿದ್ದು ಯಾರು ಅನ್ನೋದು ದೊಡ್ಡ ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಬಂದರೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಧೂತ ಎನ್ನುವಂಥ ಯೂಟ್ಯೂಬ್ ಚಾನೆಲ್ನ ಸಮೀರ್ ಎನ್ನುವಂತಹ ವ್ಯಕ್ತಿ ಆ ಒಂದು ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತಂದಿದ್ರು. ಅದು ಇಡೀ ರಾಜ್ಯಾದ್ಯಂತ ಸುದ್ದಿ ಆಯಿತು. ಅದಾದ ನಂತರ ಕಾಮೆಂಟ್ ಬಾಕ್ಸ್ನಲ್ಲಿ ಸಮೀರ್ನಂತೆ ಗೃಹರತಿ ಎನ್ನುವಂಥ ವ್ಯಕ್ತಿ ಕೂಡ ಇದ್ದಾನೆ, ಆತನು ಕೂಡ ಈ ವಿಚಾರದ ಬಗ್ಗೆ ವಿಡಿಯೋ ಏನಾದರೂ ಮಾಡಿದ್ರೆ ದೇಶದಾದ್ಯಂತ ಚರ್ಚೆಯಾಗುತ್ತೆ ಎನ್ನುವಂತಹದ್ದು ಕೆಲ ನೆಟ್ಟಿಗರ ಅಭಿಪ್ರಾಯವಾಗಿತ್ತು.